ಕೋವಿಡ್ ಬಳಿಕ ಎಲ್ಲರೂ ಕೂಡ ನೆಮ್ಮದಿಯಾಗಿದ್ದಾರೆ, ಆರಾಮಾಗಿದ್ದಾರೆ. ಈಗ ಯಾವ ಸೋಂಕಿನ ಆರ್ಭಟ ಕೂಡ ಇಲ್ವಲ್ಲ ಅಂತ ಜನ ನಿಟ್ಟಿಸಿರು ಬಿಡೋ ಹೊತ್ತಲ್ಲೇ 30 ವರ್ಷಗಳ ಹಿಂದೆ ಕಾಣಿಸ್ಕೊಂಡಂತಹ ಸೋಂಕು ಮತ್ತೆ ಕಾಣೋದಕ್ಕೆ ಶುರುವಾಗಿದೆ ಅಂತೆ ಜನರನ್ನ. ಅಯ್ಯೋ, ನಮ್ಮ ರಾಜ್ಯದಲ್ಲೂ ಕೂಡ ಎಂಟ್ರಿ ಆಗ್ಬಿಟ್ಟಿದೆ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಸದ್ಯಕ್ಕೆ ರಾಜ್ಯದಲ್ಲಿ ಇಲ್ಲ, ನಮ್ಮ ದೇಶದ ಮಟ್ಟಿಗೆ ಇಲ್ಲ. ಆದರೆ ಫ್ಲೋರಿಡಾ ಮತ್ತು ಅಮೆರಿಕಾದಲ್ಲಿ ಅತಿ ಹೆಚ್ಚಾಗಿ ಈ ಸೋಂಕು ಕಾಡೋದಕ್ಕೆ ಶುರುವಾಗಿದೆ. ಈ ಸೋಂಕಿನ ಆರ್ಭಟ ಎಷ್ಟರ ಮಟ್ಟಿಗಿದೆ ಅಂದ್ರೆ ಪುಟ್ಟ ಮಕ್ಕಳಿಂದ ಹಿಡ್ಕೊಂಡು ವಯೋವೃದ್ಧರ ತನಕ ಜೀವಕ್ಕೆ ಕುತ್ತು ತರ್ತಾ ಇದೆಯಂತೆ. ಯಾಕಂದ್ರೆ ನೇರವಾಗಿ ಶ್ವಾಸಕೋಶಕ್ಕೆ ಎಫೆಕ್ಟ್ ಮಾಡ್ತಾ ಇದೆ. ಜಸ್ಟ್ ಸಣ್ಣ ಜ್ವರ ಕಾಣಿಸ್ಕೊಳ್ಳುತ್ತೆ, ಆನಂತರ ಉಸಿರಾಟಕ್ಕೆ ಸಮಸ್ಯೆ ಎದುರಾಗುತ್ತೆ. ನಂತರದಲ್ಲಿ ಉಸಿರಾಟಕ್ಕೆ ಸಮಸ್ಯೆ ಆದ್ರೆ ಅವರ ಜೀವ ನಿಂತು ಹೋಗ್ತಾ ಇದೆಯಂತೆ. ಎಷ್ಟು ಜನ ಆಸ್ಪತ್ರೆಗಳಲ್ಲಿ ಬೆಡ್ ಸಿಗ್ತಾ ಇಲ್ಲ ಅಂತ ಒದ್ದಾಡ್ತಿದ್ದಾರೆ, ಸರಿಯಾಗಿ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ಅಂತ ಒದ್ದಾಡ್ತಿದ್ದಾರೆ. ಹಾಗಾಗಿ ಭಯ ಪಡಿಸ್ತಾ ಇದೀವಾ, ಡೇಂಜರ್ ಅಂತ ಹೇಳ್ತಾ ಇದೀವಲ್ಲ, ಭಯ ಪಡಬೇಡಿ, ಆತಂಕ ಪಡಬೇಡಿ. ನಮ್ಮ ಉದ್ದೇಶ ಅದಲ್ಲ, ಸ್ವಲ್ಪ ಮಟ್ಟಿಗೆ ಜಾಗೃತಿ ಇರಬೇಕು, ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕು ಅಂತ. ಕಾರಣ ನಿಮಗೆಲ್ಲ ನೆನಪಿರಬಹುದು, 2009ರಲ್ಲಿ ಈ H1N1 ಅನ್ನುವಂಥ ಸೋಂಕು ಕಾಣಿಸ್ಕೊಂಡಾಗ ಅತಿ ಹೆಚ್ಚಿನ ಮಕ್ಕಳು ಸಾವಿಗೀಡಾಗಿದ್ರು. ಹಾಗಾಗಿ ಈ ಬಾರಿ ಕೂಡ ಇಂಥದ್ದೊಂದು ಸೋಂಕು ಪ್ರಮುಖವಾಗಿ ಅದನ್ನ ಇನ್ಫ್ಲುಯೆನ್ಸಾ N3 H2 ಮತ್ತು H3H2 ಅಂತ ಹೇಳ್ತಾ ಇದ್ದಾರೆ ಈ ಸೋಂಕಿನ ಹೆಸರನ್ನ. ಹಾಗಾಗಿ ಇದು ನಮ್ಮ ರಾಜ್ಯಕ್ಕೆ ಎಂಟ್ರಿ ಕೊಟ್ರೆ ಸಹಜವಾಗಿ ಆತಂಕ, ಬಟ್ ಆತಂಕ ಬದಲಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಹೆಂಗಿರಬೇಕು ಅನ್ನೋದಷ್ಟೇ ಜಾಗೃತಿ ಮೂಡಿಸುವ ಉದ್ದೇಶ. ಹಾಗಾಗಿ ಇದ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಇದೆ ಈ ಹೊತ್ತಿನ ವಿಶೇಷ, ಸಾವಿನ ಸೋಂಕಿನ ಸುನಾಮಿ. ಡೇಂಜರ್ ಡೇಂಜರ್, ಕರೋನಾ ಬಳಿಕ ಹೊಸದೊಂದು ಮಾರಕ ಸೋಂಕು ಜನರನ್ನ ಇನ್ನಿಲ್ಲದಂತೆ ಕಾಡ್ತಾ ಇದೆಯಂತೆ. ಜಸ್ಟ್ ರಾಜ್ಯಕ್ಕೆ ಆತಂಕ ಅಲ್ಲ, ಬದಲಾಗಿ ಫ್ಲೋರಿಡಾ ಮತ್ತು ಅಮೆರಿಕ ದೇಶದಲ್ಲಿ ಕಾಣಿಸ್ಕೊಂಡಿದೆ. ಹಾಗಾಗಿ ಸಾಕಷ್ಟು ಜನ ಪ್ರಯಾಣ ಮಾಡ್ತಿರ್ತೀರಿ, ಅಲ್ಲಿಂದ ವಾಪಸ್ ಆಗ್ತಾ ಇರ್ತೀರಿ, ಆ ಸೋಂಕಿನ ಜೊತೆಗೆ ಎಂಟ್ರಿ ಆಗ್ಬಿಟ್ರೆ ಅದು ಇಲ್ಲೂ ಕೂಡ ಸ್ಪ್ರೆಡ್ ಆಗಬಹುದು ಅನ್ನುವಂಥ ಆತಂಕ. 30 ವರ್ಷಗಳ ನಂತರ ಅಪ್ಪಳಿಸಿದೆಯಂತೆ ಆ ಸೋಂಕು. ಆಸ್ಪತ್ರೆಗಳಲ್ಲಿ ಬೆಡ್ಗಳ ಕೊರತೆ ಯಾಮಾರಿದ್ರೆ ಜೀವಕ್ಕೆ ಕುತ್ತು. ಸ್ವಲ್ಪ ನಿರ್ಲಕ್ಷ್ಯ ತೋರಿದ್ರು ಕೂಡ ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಇದೆಯಂತೆ ಈ ಸೋಂಕು. 30 ವರ್ಷಗಳಲ್ಲೇ ಈ ವರ್ಷ ಅತಿ ಹೆಚ್ಚು ಜನರಿಗೆ ಜ್ವರ ಕಾಣಿಸ್ಕೊಳ್ತಾ ಇದೆ. 9 ಮಕ್ಕಳು ಸೇರಿದಂತೆ ಇಲ್ಲಿ ತನಕ 5,000 ಜನ ಇದಕ್ಕೆ ಬಲಿಯಾಗಿದ್ದಾರಂತೆ. ಪ್ರತಿ 10 ಜನರಲ್ಲಿ ಒಬ್ಬರಿಗೆ ಈ ಜ್ವರದ ಲಕ್ಷಣ ಕಾಣಿಸ್ಕೊಳ್ತಾ ಇದೆ. ಅಮೆರಿಕ ಒಂದರಲ್ಲೇ 1.1 ಕೋಟಿ ಜನರಿಗೆ ಸೋಂಕು ಕಾಣಿಸ್ಕೊಂಡಿದ್ದು, ಕೋವಿಡ್ ಬಳಿಕ ಅತಿ ಹೆಚ್ಚು ಜನರಿಗೆ ಜ್ವರದ ಸೋಂಕು ಕಾಡೋದಕ್ಕೆ ಶುರುವಾಗಿದೆ. ಜ್ವರದಿಂದ ಬಳಲುತ್ತಿರುವ ಬಹುತೇಕರಿಗೆ ಉಸಿರಾಟದ ಸಮಸ್ಯೆ ಎದುರಾಗುತ್ತೆ. 2009ರಲ್ಲಿ H1N1 ಸೋಂಕಿನ ಬಳಿಕ ಅತಿ ಹೆಚ್ಚು ಮಕ್ಕಳ ಸಾವಾಗಿತ್ತು. ಬೆಂಗಳೂರಲ್ಲೂ ಕೂಡ ಈಗ ಚಳಿಗೆ ನೆಗಡಿ, ಕೆಮ್ಮು, ಜ್ವರ ಜಾಸ್ತಿ ಆಗ್ತಾ ಇದೆ ಅನೇಕ ಜನರಲ್ಲಿ. ಇದು ವೈರಲ್ ಇನ್ಫ್ಲುಯೆನ್ಸಾ H3N2 ರೂಪಾಂತರ ಲಕ್ಷಣ ಅಂತ ಹೇಳಲಾಗ್ತಾ ಇದೆ. ಕೆಮ್ಮು, ಜ್ವರ ಪೀಡಿತರು N95 ಮಾಸ್ಕ್ ಬಳಕೆ ಮಾಡಲೇಬೇಕು ಅಂತ ವೈದ್ಯರು ಸೂಚನೆ ಕೊಡ್ತಿದ್ದಾರೆ. ಮಕ್ಕಳಲ್ಲಿ ಜ್ವರದ ಲಕ್ಷಣ ಕಂಡು ಬಂದ್ರೆ ತಕ್ಷಣಕ್ಕೆ ವೈದ್ಯರನ್ನ ಕಾಣಬೇಕಂತೆ. ವೃದ್ಧರು, ಗರ್ಭಿಣಿಯರು, ದೀರ್ಘಕಾಲೀನ ಕಾಯಿಲೆ ಪೀಡಿತರು ಸ್ವಲ್ಪ ತೊಂದರೆ ಅತಿ ಹೆಚ್ಚಾಗಿ ಅನುಭವಿಸ್ತಾರೆ ಈ ರೀತಿ ಜ್ವರ ಕಾಣಿಸ್ಕೊಂಡಲ್ಲಿ. ಹಾಗಾಗಿ ಸ್ವಲ್ಪ ಅಲರ್ಟ್ ಆಗಿ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಅಂತ. ಹಾಗಾದ್ರೆ ಸಣ್ಣ ಜ್ವರ ಅಂತ ನೆಗ್ಲೆಕ್ಟ್ ಮಾಡಬಾರ್ದು, ವೈದ್ಯರನ್ನ ಸಂಪರ್ಕ ಮಾಡಬೇಕು. ಜೊತೆಗೆ ಈ ಸೋಂಕು ಬರದೇ ಇರೋ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ಸಾಧ್ಯನಾ, ಅಥವಾ ಸೋಂಕು ಬಂದಾಗ ನಾವು ಯಾವ ರೀತಿ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು, ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು, ನಮ್ಮ ಲೈಫ್ ಸ್ಟೈಲ್ ಇರಬಹುದು, ಆಹಾರ ಪದ್ಧತಿ, ಜೊತೆಗೆ ಬಹುತೇಕರು ಯೋಗ ಮಾಡೋದ್ರಿಂದ ಒಂದು ಸ್ವಲ್ಪ ಆರಾಮಾಗಿರಬಹುದು, ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಇಂಥ ಚರ್ಚೆಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ತಜ್ಞ ವೈದ್ಯರು ಆದಂತಹ ಡಾಕ್ಟರ್ ಸುನಿಲ್ ಕುಮಾರ್ ಹೆಬ್ಬಿ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅದೇ ರೀತಿ ಯೋಗ ಗುರುಗಳಾದಂತಹ ನಾಗರಾಜ್ ಅವರಿದ್ದಾರೆ. ನಾಗರಾಜ್ ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸುನಿಲ್ ಸರ್, ಫಸ್ಟ್ ರಿಯಾಕ್ಷನ್ ಸರ್, ಈ ಹೊಸದೊಂದು ಸೋಂಕು ಆರ್ಭಟಿಸ್ತಾ ಇದೆ, ಅದು ಕೂಡ ಪ್ರಮುಖವಾಗಿ ಅಮೆರಿಕಾದಲ್ಲಿ ಅತಿ ಹೆಚ್ಚಾಗಿ ಸೋಂಕಿನ ಆರ್ಭಟ ಅಂತ ಹೇಳಲಾಗ್ತಾ ಇದೆ. ಫ್ಲೋರಿಡಾದಲ್ಲೂ ಕೂಡ ಇದೆ ಅಂತ ತಾವು ಕೂಡ ಹೇಳ್ತಾ ಇದ್ರಿ. ಹೆಂಗೆ ಸರ್, ಹೆಂಗೆ ಕಾಣಿಸ್ಕೊಳ್ಳುತ್ತೆ, ಮತ್ತೆ ಇದು ಹೊಸದೊಂದು ಸೋಂಕು ಅಂತ ಹೆಂಗೆ ಫೈಂಡ್ ಔಟ್ ಮಾಡಬೇಕು ಅಂತ? ಇಲ್ಲ, ಇದನ್ನು ಒಂದು ಕೆಮ್ಮು, ನೆಗಡಿ, ಜ್ವರ, ಶೀತ ಹೇಗೆ ಬರುತ್ತೆ ಅದೇ ರೀತಿ ಸಿಂಪ್ಟಮ್ಸ್ ಇರೋಂಥದ್ದು. ಈಗ ಈಗ ಇದು ಇದು ಇನ್ಫ್ಲೂಯೆಂಜಾ ವೈರಸ್ ಇಂದ ಬರುವಂಥದ್ದು. ಇದು ಫ್ಲೂ ಅಂತ, ಇದಕ್ಕೆ ವ್ಯಾಕ್ಸಿನೇಷನ್ಸ್ ಇದೆ. ಇದು ಸಿಂಪ್ಟಮ್ಸ್ ಅಂದರೆ ಕೆಮ್ಮು, ನೆಗಡಿ, ಜ್ವರ, ಸುಸ್ತಾಗುವಂಥದ್ದು, ಡಿಹೈಡ್ರೇಷನ್ ಆಗುವಂಥದ್ದು, ಇದು ಕಾಮನ್ ಆಗಿರುತ್ತೆ.
ಭಾಳಷ್ಟು ಜನಕ್ಕೆ ಇದಾಗ್ತಾ ಇದೆ. ಫ್ಲೋರಿಡಾದಲ್ಲಿ ಏಜ್ ಯಾವ ಏಜ್ ಅಂತ ಏನು ಇಲ್ವೇ ಇಲ್ಲ, ಆದರೆ ಮಕ್ಕಳಿಗೆ ಮತ್ತು 65 ವರ್ಷ ಆದವ್ರಿಗೆ ಜಾಸ್ತಿ ಇದು ಅಫೆಕ್ಟ್ ಮಾಡ್ತಾ ಇದೆ. ಬಿಕಾಸ್ ಇದು ರೆಸ್ಪಿರೇಟರಿ ಡಿಸೀಸ್, ಇದು ಅಂದರೆ ಲಂಗ್ಸ್ಗೆ ಅಫೆಕ್ಟ್ ಮಾಡುವಂಥದ್ದು ಆಗ್ತಾ ಇದೆ. ಬಿಕಾಸ್ ಆಫ್ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಭಾಳ ಜನಕ್ಕೆ ಅಫೆಕ್ಟ್ ಆಗಿ ಭಾಳ ಜನ ಸತ್ತಿರೋಂಥ ಸುದ್ದಿನೂ ವರದಿಯಾಗಿದೆ. ಓಕೆ 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 ವಾಪಸ್ ಬರ್ತೀನಿ ಸುನಿಲ್ ಸರ್, ಮಾತಾಡಿಸ್ತೀನಿ ಇದ್ರ ಬಗ್ಗೆ ಮಾತನಾಡೋದಕ್ಕೆ. ಆಹಾರ ತಜ್ಞರು ಆದಂತಹ ಎಡ್ವಿನ್ ರಾಜ್ ಅವರು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಎಡ್ವಿನ್ ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತಮಗೆ. ಮತ್ತೊಂದು ಹೊಸದೊಂದು ಸೋಂಕು ಆತಂಕ ಸೃಷ್ಟಿ ಮಾಡ್ತಾ ಇದೆ ಜನರಲ್ಲಿ ಕೋವಿಡ್ ಬಳಿಕ ಅಂತ. ಸೊ ಹೆಂಗೆ ಇದನ್ನ ಫೈಂಡ್ ಔಟ್ ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಸರ್. ಬಟ್ ಈ ಸೋಂಕು ಕಾಣಿಸ್ಕೊಂಡಾಗ ಆಹಾರ ವಿಚಾರದಲ್ಲಿ ಇರಬಹುದು, ನಮ್ಮ ಜೀವನ ಶೈಲಿಯಲ್ಲಿ ಒಂದಷ್ಟು ಬದಲಾವಣೆಯ ಅಗತ್ಯ ಇದೆಯಾ? ಇವತ್ತಿನ ಲೈಫ್ ಸ್ಟೈಲ್ ಕೂಡ ಈ ರೀತಿ ಹೊಸ ಹೊಸ ಸೋಂಕಿಗೆ ಜನ ತುತ್ತಾಗ್ತಾ ಇರೋದು ಜಾಸ್ತಿ ಆಗ್ತಾ ಇದೆಯಾ? ಇದು ಪ್ರಶ್ನೆ ಇದೆ ಸರ್, ಒಂದು ಕ್ಲಾರಿಟಿ ಕೊಡೋದಾದ್ರೆ ಇದ್ರ ಬಗ್ಗೆ. ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನಾನು ಆರಂಭದಲ್ಲೇ ಹೇಳ್ದಂಗೆ ಯೋಗದಿಂದಲೂ ಕೂಡ ಒಂದಷ್ಟು ರೋಗ ರುಜಿನಗಳನ್ನು ತಡೆಗಟ್ಟಬಹುದು. ಆರೋಗ್ಯವಾಗಿರೋದಕ್ಕೆ ಯೋಗ ಕೂಡ ಒನ್ ಆಫ್ ದ ರೀಸನ್ ಅಂತ ನಾವೆಲ್ಲ ನಂಬಿರೋರು, ಅದು ನಿಜ ಕೂಡ. ಹಾಗಾಗಿ ಅದ್ರ ಬಗ್ಗೆ ಮಾತನಾಡೋದಕ್ಕೆ ನಾಗರಾಜ್ ಅವರು ಇದ್ದಾರೆ. ನಾಗರಾಜ್ ಸರ್, ಈಗ ಈ ಹೊಸ ಸೋಂಕುಗಳು ಬರುತ್ತೆ, ಜ್ವರ, ಕೆಮ್ಮು, ನೆಗಡಿ, ಅದನ್ನ ತಡೆಯೋ ಶಕ್ತಿ ಅಥವಾ ಅದರ ವಿರುದ್ಧ ಹೋರಾಡುವಂಥ ಶಕ್ತಿ ಬಹುತೇಕರು ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತ. ಅದು ನಮ್ಮ ಲೈಫ್ ಸ್ಟೈಲ್ ಆಗಿರಬಹುದು, ಆಹಾರ ಪದ್ಧತಿ ಇರಬಹುದು, ಇದೆಲ್ಲವೂ ಕೂಡ ಒನ್ ಆಫ್ ದ ರೀಸನ್ ಅಂತ ಹೇಳ್ತೀವಿ. ಬಟ್ ಯೋಗದಿಂದ ಇದೆಲ್ಲವನ್ನ ತಡೆಗಟ್ಟೋದಕ್ಕೆ ಸಾಧ್ಯನಾ ಅನ್ನೋದು ಪ್ರಶ್ನೆ ಸರ್. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಎಸ್, ಈ ದಿನದ ಶುಭ ದಿನ. ಇವಾಗ ನಾವು ಯೋಗದ ಬಗ್ಗೆ ಸ್ವಲ್ಪ ವಿಚಾರ ತಿಳಿಸ್ತೀನಿ. ಯೋಗ ಅಂದ್ರೇನು, ಅದ್ರ ಉಪಯೋಗನೇ. ಯೋಗ ಅಂದರೆ ಜೀವಾತ್ಮ ಪರಮಾತ್ಮ ಐಕ್ಯ ಮಾಡೋಕ್ಕೆ ಯೋಗ. ಆಸನ ಸ್ಥಿರಂ ಸುಖಂ ಆಸನ ಅಂತ, ಸ್ಥಿರವಾಗಿ ಸುಖವಾಗಿ ಯಾವ ಆಸನ ಮಾಡಿದ್ರೂ ನಮ್ಮ ಆರೋಗ್ಯಕ್ಕೆ ಅನುಕೂಲ ಆಗುತ್ತೆ. ಈ ಯೋಗದಿಂದ ನಮಗೆ ನಾನಾ ಥರ ಕಾಯಿಲೆಗಳು ಗುಣಪಡಿಸ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ತಲೆನೋವು ಬರ್ತಾಯಿದೆ, ತಲೆನೋವಿಗೆ ಯಾವ ಆಸನ ಮಾಡಬೇಕು? ಸರ್ವಾಂಗಾಸನ ಮಾಡಬೇಕು. ಆ ಸರ್ವಾಂಗ ಅಂದರೆ ಬ್ಲಡ್ ಉಲ್ಟಾಗುತ್ತೆ, ಕೆಳಗಿಂದ ಮೇಲಿಂದ ಉಲ್ಟಾದಾಗ ನೋವು ಎಲ್ಲ ರಿಲ್ಯಾಕ್ಸ್ ಆಗುತ್ತೆ. ನೆಕ್ಸ್ಟ್ ಬಂದು ಅದರಿಂದ BP ಇರೋರು ಮಾಡಬಾರ್ದು ಸರ್ವಾಂಗಾಸನ. ಇವಾಗ 74 ಲಕ್ಷ ಆಸನಗಳಿವೆ, ಅಷ್ಟು ಕಾಯಿಲೆ ಇದೆ. ಇವಾಗ ಕೆಮ್ಮು ಆಗಲಿ, ಜ್ವರ ಆಗಲಿ, ಚಳಿ ಆಗಲಿ ಎಲ್ಲ ಬರುತ್ತೆ. ಆಮೇಲೆ ಇಂಪಾರ್ಟೆಂಟ್ ಶುಗರ್ ಕಂಪ್ಲೇಂಟ್,